ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಹಿಸ್ಟ್ರಿ ವಿತ್ ಶಂಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇನ್ನೇನು ಉದ್ಯೋಗದ ಪರ್ವ, HSTR, GPSTR, ಹಾಸ್ಟೆಲ್ ವಾರ್ಡನ್ನು, ಹಾಗೆ ಕ್ರೈಸ್ಟ್ ಸ್ಕೂಲ್ಗಳು, PU ಕಾಲೇಜರು, ಅಸಿಸ್ಟೆಂಟ್ ಪ್ರೊಫೆಸರು, ನೆಟ್ಟು ಮತ್ತು ಸ್ಲೆಟ್ ಎಕ್ಸಾಮ್ ಮುಂತಾದ ಪರೀಕ್ಷೆಗಳ ಒಂದು ಪರ್ವಕಾಲ. ಇದಕ್ಕೆ ಬೇಕಾದಂಥ ಬೇಸಿಕ್ ಆದಂಥ ಒಂದಿಷ್ಟು ಇತಿಹಾಸದ ತರಗತಿಗಳನ್ನು ನಾನು ಆರಂಭ ಮಾಡಿದ್ದೇನೆ. ಅದರಲ್ಲೂ ಮುಖ್ಯವಾಗಿ ತಮಿಳುನಾಡು ರಾಜ್ಯ ಹಿರಿಯ ಪ್ರೌಢ ಪ್ರಥಮ ವರ್ಷದ ಇತಿಹಾಸ ಪಠ್ಯವನ್ನು ಕಳೆದ 2 ತರಗತಿಯಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ. ಈ ತಮಿಳುನಾಡು ರಾಜ್ಯದ ಇತಿಹಾಸ ಪಠ್ಯಗಳು ಸೆಂಟ್ರಲ್ ಸಿಲೆಬಸ್ NCERTಗೆ ಸಮಾನವಾದಂಥ ಒಂದು ಮಾದರಿಯಾದಂಥವು ಮತ್ತು ಆಳವಾದ ವಿಷಯ ಜ್ಞಾನವನ್ನು ಉಳ್ಳಂಥವು. ಹಾಗಾಗಿ ನಿಮ್ಮೊಂದಿಗೆ ಈ ತರಗತಿಯನ್ನು ನಾನು ಆರಂಭ ಮಾಡಿದ್ದೇನೆ, ನಿಮಗೆ ಉಪಯೋಗವಾಗಲೆಂದು. ಹಾಗಾಗಿ ಮೊದಲನೇ ಅಧ್ಯಾಯ ಆರಂಭದಿಂದ ಸಿಂಧೂ ನಾಗರಿಕತೆಯವರೆಗೆ ಏನಿತ್ತು ಆ ಅಧ್ಯಾಯದ ಕುರಿತಾಗಿ ಮೊದಲ ಭಾಗ ಮತ್ತು ದ್ವಿತೀಯ ಭಾಗದಲ್ಲಿ ಪ್ರಾಚೀನ ಪೂರ್ವ ಇತಿಹಾಸದಿಂದ ಹಿಡಿದು ನವಶಿಲಾಯುಗದ ಆರಂಭದವರೆಗೆ ಚರ್ಚೆ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ನವಶಿಲಾಯುಗದ ಒಂದು ಪ್ರಮುಖ ವಿಭಾಗಗಳಾದಂಥ ಕಾಶ್ಮೀರದಲ್ಲಿ ಹೊಸ ಶಿಲಾಯುಗ ಇರ್ಬೋದು, ಗಂಗಾಬೈಲು ಮತ್ತು ಮಧ್ಯ ಭಾರತದ ಹೊಸ ಶಿಲಾಯುಗ ಇರ್ಬೋದು, ಪೂರ್ವ ಭಾರತದ ಹೊಸ ಶಿಲಾಯುಗ ಇರ್ಬೋದು, ದಕ್ಷಿಣ ಭಾರತದ ಮತ್ತು ಈಶಾನ್ಯ ಭಾಗದ ಹೊಸ ಶಿಲಾಯುಗದ ಜೊತೆಗೆ ಸಿಂಧೂ ನಾಗರಿಕತೆಯ ಆರಂಭ ಮತ್ತು ಅದರ ಒಂದು ಉತ್ಖನನ, ಗಡಿಗಳು ಮತ್ತು ಅದರ ಪ್ರಮುಖ ನಗರ ಯೋಜನೆ ಕುರಿತು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ನನ್ನ ಒಂದು ಹಿಸ್ಟ್ರಿ ವಿತ್ ಚಾನಲ್ ಮೊಟ್ಟ ಮೊದಲ ಬಾರಿಗೆ ಯಾರು ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವ ಮೂಲಕ, ಶೇರ್ ಮಾಡುವ ಮೂಲಕ, ಕಮೆಂಟ್ ಮಾಡುವ ಮೂಲಕ ನಿಮ್ಮ ಒಂದು ಮನಸ್ಸಿನ ಸಲಹೆಯನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇಂದಿನ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ನವಶಿಲಾಯುಗ ಅಂತ ಬಂದಾಗ ತಮಿಳುನಾಡು ರಾಜ್ಯದ ಪುಸ್ತಕದಲ್ಲಿ ಆ ಶಿಲಾಯುಗ ಇಡೀ ಭಾರತ ತುಂಬ ಹೇಗೆ ಹಬ್ಬಿತ್ತು ಅನ್ನೋದಕ್ಕೆ ಒಂದಿಷ್ಟು ವಿಭಾಗಗಳಲ್ಲಿ ಅಧ್ಯಯನ ಮಾಡೋದಕ್ಕೆ ಪೂರಕವಾದಂಥ ಮಾದರಿಗಳನ್ನು ನೀಡಿದೆ. ಅದರಲ್ಲಿ ಈಗಾಗಲೇ ಕಳೆದ ತರಗತಿಯಲ್ಲಿ ನಾನು ವಾಯು ಭಾರತದಲ್ಲಿ ನವಶಿಲಾಯುಗ ಸಂಸ್ಕೃತಿ ಕ್ರಿಸ್ತಪೂರ್ವ 7000ರಿಂದ 5500 ಮಧ್ಯೆ 3 ಹಂತಗಳಲ್ಲಿ ಹೇಗೆ ವಿಸ್ತಾರಗೊಂಡಿತ್ತು, ಮುಖ್ಯವಾಗಿ ಪಾಕಿಸ್ತಾನದ ಮೆಹರ್ಗರ್, ರಾಣಗುಂಡೈ, ಸರಾಯ್ಕಲಾ ಮತ್ತು ಜಲೀಲಪುರ ಮೊದಲಾದ ಸ್ಥಳಗಳಲ್ಲಿ ಈ ನಾಗರಿಕತೆ ಹೇಗೆ ವಿಸ್ತರಿಸಿತು ಅನ್ನೋದನ್ನು ಕಳೆದ ತರಗತಿಯಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ಈಗ ನೇರವಾಗಿ ಕಾಶ್ಮೀರದಲ್ಲಿ ಹೊಸ ಶಿಲಾಯುಗ ಯಾವ ರೀತಿಯಾದಂಥ ವಿಸ್ತಾರವನ್ನು ಕಂಡುಕೊಂಡಿತ್ತು ಅಂತ ನೋಡೋದಾದರೆ ಗೊತ್ತಿರಲಿ, ನವಶಿಲಾಯುಗ ಸಂಸ್ಕೃತಿ ಕಾಶ್ಮೀರದಲ್ಲಿ ಹೇಗಿತ್ತಪ್ಪ ಅಂತಂದರೆ ಹರಪ್ಪ ನಾಗರಿಕತೆಯ ಸಮಕಾಲಿನಲ್ಲಿತ್ತು ಅಂತ ಇತಿಹಾಸ ಹೇಳ್ತದೆ. ಅಂದರೆ ಹರಪ್ಪದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸಿವಿಲೈಸೇಷನ್ ಅನ್ನೋದು ಯಾವಾಗ ಆರಂಭ ಆಯಿತೋ ಅದೇ ಒಂದು ಸಮಕಾಲಿನಲ್ಲಿ ಕಾಶ್ಮೀರದಲ್ಲಿ ನವಶಿಲಾಯುಗ ಇತ್ತು ಅಂತ ನಾವಿಲ್ಲಿ ಗಮನಿಸ್ಬೋದು. ಮುಖ್ಯವಾಗಿ ಭಾಳ ಸಾರಿ ಪ್ರಶ್ನೆಗೆ ಬಂದಿದೆ ಕಾಶ್ಮೀರಕ್ಕೆ ಸಂಬಂಧಿಸಿದಂಥ ಬುರ್ಜ್ ಓಮ್ ಅನ್ನುವಂಥ ಪ್ರದೇಶ. ಯಾಕೆ ಈ ಒಂದು ಪ್ರದೇಶದ ಬಗ್ಗೆ ಕೇಳಲಾಗಿದೆ ಅಂತಂದರೆ, ಮನುಷ್ಯ ಮೊಟ್ಟ ಮೊದಲ ಬಾರಿಗೆ ಆಳದಲ್ಲಿ ಗುಂಡಿ ಮನೆಯನ್ನು ಕಟ್ಕೊಂಡು ವಾಸ ಮಾಡುವಂಥ ಒಂದು ಕುರು ನಮಗೆ ಕಾಶ್ಮೀರದಲ್ಲಿ ಸಿಕ್ಕಿದೆ, ಅದು ಮುಖ್ಯವಾಗಿ ಬುರ್ಜ್ ಹೋಮ್ದಲ್ಲಿ. ಹಾಗಾಗಿ ಹೊಸ ಶಿಲಾಯುಗ ಅಂದ ತಕ್ಷಣ, ಕಾಶ್ಮೀರ ಅಂದ ತಕ್ಷಣ ನಮಗೆ ನೆನಪಾಗುವಂಥ ಅತ್ಯಂತ ಪ್ರಮುಖವಾದಂಥ ಪ್ರದೇಶ ಅಂದರೆ ಅದು ಬುರ್ಜ್ ಹೋಮ್ ಅಂಥೇಳಿ. ಇಲ್ಲಿ ಮನುಷ್ಯ 4 ಮೀಟರ್ ಆಳದ ಗುಂಡಿ ಮನೆಯಲ್ಲಿ ವಾಸ ಮಾಡ್ತಿದ್ದ. ಕುರಿ, ಮೇಕೆ ಮುಂತಾದ ಜಾನುವಾರುಗಳನ್ನು ಸಾಕಿಕೊಂಡು ತನ್ನ ಬದುಕನ್ನು ನಡೆಸ್ತಿದ್ದ ಅನ್ನೋದಕ್ಕೆ ನಮಗೆ ಕುರುಗಳು ಸಿಗ್ತವೆ. ಮುಖ್ಯವಾಗಿ ಕೈಯಿಂದ ಮಾಡಿದಂಥ ಕುಂಬಾರಿಕೆ ಇರ್ಬೋದು, ಮೂಳೆಯ ಉಪಕರಣಗಳಿರ್ಬೋದು, ಇವು ಅಲ್ಲಿ ಸಿಕ್ಕಂಥ ಕುರುಹುಗಳು ಇವು ಏನು ತೋರಿಸ್ತಾವಪ್ಪ ಅಂತಂದರೆ ಹರಪ್ಪ ನಾಗರಿಕತೆಯೊಂದಿಗೆ ಇವರು ವ್ಯಾಪಾರ ವಹಿವಾಟನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಸಾಕ್ಷಿಗಳಾಗಿದ್ದಾವೆ. ಹಾಗೆ ಈ ಒಂದು ಕಾಶ್ಮೀರದ ಹೊಸ ಶಿಲಾಯುಗದ ಪ್ರಮುಖ ಆಯುಧಗಳಂತಂದರೆ ಕೊಡಲಿ, ಉಳಿ, ಬಾಚಿ, ಪ್ಲಂಗರ್, ಬೆಂಡಾದ ಉಳಿ ಮುಂತಾದ ಆಯುಧಗಳನ್ನು ತಮ್ಮ ದಿನನಿತ್ಯದ ಒಡನಾಟಕ್ಕಾಗಿ ಬಳಸ್ತಿದ್ದರು. ಈ ಒಂದು ಕಾಶ್ಮೀರದಲ್ಲಿ 2 ಹಂತದ ಶಿಲಾಯುಗದ ಹೊಸ ಶಿಲಾಯುಗದ ಹಂತಗಳನ್ನು ನೋಡ್ತೀವಿ. ಒಂದು ಸೆರಾಮಿಕ್ಕು, ಇನ್ನೊಂದು ಸೆರಾಮಿಕ್ ಅಲ್ಲದ ಅಂತ. ಒಂದು ಸೆರಾಮಿಕ್, ಇನ್ನೊಂದು ಸೆರಾಮಿಕ್ ಅಲ್ಲದ ಅಂತ. ಸಿಂಪಲ್ ಇಲ್ಲಿ ಸೆರಾಮಿಕ್ ಅಲ್ಲದ ಅಂದರೆ ಕುಂಬಾರಿಕೆ ಪುರಾವೆಗಳೇ ಇಲ್ಲ ಅಂತ, ಇನ್ನು ಹಿಂದಕ್ಕಿರುವಂಥ ಒಂದು ಸಂಸ್ಕೃತಿ ಅಂತ. ಸೆರಾಮಿಕ್ ಅಂತಂದರೆ ಕುಂಬಾರದ ಪುರಾವೆಗಳು ಇದೆ ಅಂತ ಅರ್ಥ.
ಇಲ್ಲಿ ಮುಖ್ಯವಾಗಿ ತಾಮ್ರದ ಬಾಣಗಳು, ಕಪ್ಪು ಮಡಿಕೆ, ಅಗೇಟ್, ಕಾರ್ನೆಲಿಯನ್ ಕಲ್ಲಿನ ಗಂಟೆ, ಚಿತ್ರಿಸಿದ ಮಡಿಕೆ ಬಳಕೆಯನ್ನು ನಾವು ಈ ಒಂದು ಕಾಶ್ಮೀರದ ಹೊಸ ಶಿಲಾಯುಗದಲ್ಲಿ ಕಾಣ್ತೇವೆ. ಅದ್ರ ಜೊತೆಗೆ ಕಾಡು ನಾಯಿಯ ಮೂಳೆ ಮತ್ತು ಜಿಂಕೆಯ ಕೊಂಬು ಇವು ಆ ಕಾಶ್ಮೀರದಲ್ಲಿ ಒಂದು ಕಡೆ ಹೊಂಡದಲ್ಲಿ ಪತ್ತೆ ಆಗಿದ್ದನ್ನು ಗಮನಿಸ್ತೀವಿ. ಹಾಗೆ ಏನಪ್ಪ ಅಂದರೆ ಸೂರ್ಯ ಮತ್ತು ನಾಯಿ ಒಳಗೊಂಡಂಥ ಬೇಟೆಯಾಡುವ ದೃಶ್ಯವನ್ನು ಕೆತ್ತಲ್ಪಟ್ಟಂಥ ಕಲ್ಲು ಕೂಡ ಏನಪ್ಪ ಅಂದರೆ ಕಾಶ್ಮೀರದಲ್ಲಿ ದೊರೆತಿದೆ. ಪ್ರಶ್ನೆ ಕೇಳಬಹುದು ನಿಮಗೆ, ಏನಪ್ಪ ಅಂದರೆ ನವಶಿಲಾಯುಗಕ್ಕೆ ಸಂಬಂಧಿಸಿದ ಹಾಗೆ ಸೂರ್ಯ ಮತ್ತು ನಾಯಿ ಒಳಗೊಂಡಂಥ ಬೇಟೆಯಾಡುವ ದೃಶ್ಯವನ್ನು ಉಳ್ಳ ಕೆತ್ತಲ್ಪಟ್ಟ ಕಲ್ಲು ಎಲ್ಲಿ ದೊರೆತಿದೆ ಅಥವಾ ಎಲ್ಲಿ ಕಂಡು ಬಂದಿದೆ ಅಂದರೆ ಅದು ಕಾಶ್ಮೀರದಲ್ಲಿ ಕಂಡು ಬಂದಿದೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಕಾಶ್ಮೀರದಲ್ಲಿ ಗೋಧಿ, ಬಾರ್ಲಿ, ಬಟಾಣಿ ಮತ್ತು ಅವರೇ ಬೇಳೆಗಳನ್ನು ಬೆಳೆದಂಥ ಕುರು ಕೂಡ ಅಲ್ಲಿ ಸಿಕ್ಕಿದೆ. ಮುಖ್ಯವಾಗಿ ಅವರ ಒಂದು ಕೃಷಿ ಬೆಳೆಯಾಗಿ, ಆಹಾರ ಬೆಳೆಯಾಗಿ ಅವರು ಗೋಧಿ, ಬಾರ್ಲಿ, ಬಟಾಣಿ, ಅವರೇ ಬೇಳೆ ಮುಂತಾದ ಬೀಜಗಳು ಅಲ್ಲಿ ಸಿಕ್ಕಿದ್ದನ್ನು ಗಮನಿಸ್ಬೋದು. ಹಾಗೆ ದನ, ಕುರಿ, ಮೇಕೆ, ಹಂದಿ, ನಾಯಿ, ಕೆಂಪು ಜಿಂಕೆ, ಕಾಜೀರ ಜಿಂಕೆ, ಗೇರೆ ಮೇಕೆ, ಕರಡೆ, ತೋಳ ಮುಂತಾದ ಪ್ರಾಣಿಗಳ ಮೂಳೆಗಳು ಕೂಡ ಈ ಕಾಶ್ಮೀರದ ನವಶಿಲಾಯುಗ ಸಂಸ್ಕೃತಿಯಲ್ಲಿ ಸಿಕ್ಕಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದಿಷ್ಟು ನಿಮಗೆ ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಆಲ್ ಕೆ-ಸೆಟ್ಟು ಮತ್ತು ನೆಟ್ಟು ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಫೋಕಸ್ ಮಾಡಿ ಕೇಳಿದ್ದನ್ನು ಗಮನಿಸ್ಬೋದು. ಇದಾದ ನಂತರ ನೋಡುವಂಥದ್ದು ಗಂಗಾ ಬಯಲು ಮತ್ತು ಮಧ್ಯ ಭಾರತದಲ್ಲಿ ಹೊಸ ಶಿಲಾಯುಗ ಸಂಸ್ಕೃತಿ ಹೇಗಿತ್ತು ಅನ್ನುವಂಥದ್ದು. ಮುಖ್ಯವಾಗಿ ಲೆಹುರಾದೇವು ಮತ್ತು ಜೋಪಾನಿ, ಮುಂಡಾ ಅಂತ ಈ ಮೂರು ಪ್ರದೇಶಗಳಲ್ಲಿ ನಮಗೆ ಈ ಸಂಸ್ಕೃತಿ ಅಸ್ತಿತ್ವದಲ್ಲಿ ಇದ್ದಿದ್ದನ್ನು ನಾವು ಗಮನಿಸ್ಬೋದು. ಗಂಗಾ ಬಯಲು ಮತ್ತು ಮಧ್ಯ ಭಾರತದಲ್ಲಿ ಹೊಸ ಶಿಲಾಯುಗ ಸಂಸ್ಕೃತಿ ಅಂದರೆ ಅದು ಮುಖ್ಯವಾಗಿ ಲೆಹುರಾದೇವ ಮತ್ತು ಜೋಪಾನಿ, ಮುಂಡಾ ಈ ಪ್ರದೇಶಗಳನ್ನು ನೆನಪಿಟ್ಕೋಬೇಕು. ದಯವಿಟ್ಟು ಸ್ನೇಹಿತರೆ ಮತ್ತೊಂದು ಸಾರಿ ನಿಮಗೆ ಗಮನಕ್ಕೆ ತರ್ತೀನಿ. ನನ್ನ ತರಗತಿಯನ್ನು ಕೇಳುವಾಗ ದಯವಿಟ್ಟು ಇಯರ್ಫೋನನ್ನು ಬಳಸಿ. ಯಾಕಂದರೆ ನಿಮಗೆ ಇಲ್ಲಿ ಚಿತ್ರ ನೋಡುವುದಾಗಲಿ ಬೇರೆ ಅವಶ್ಯಕತೆ ಇಲ್ಲ. ಸುಮ್ಮನೆ ನೀವು ಕಿವಿಯಲ್ಲಿ ಇಯರ್ಫೋನ್ ಇಟ್ಕೊಂಡ್ರೆ ಸಾಕು, ಅತ್ಯುತ್ತಮವಾಗಿ ನಿಮಗೆ ಕೇಳಿಸ್ತದೆ. ಹಾಗಾಗಿ ಅದನ್ನು ಬಳಕೆ ಮಾಡಿಕೊಳ್ತಾ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಲೆಹುರಾದೇವ, ಜೋಪಾನಿ, ಮುಂಡಾದಲ್ಲಿ ಈ ಒಂದು ಗಂಗಾ ಬಯಲು ಮತ್ತು ಮಧ್ಯ ಭಾರತದಲ್ಲಿ ಹೊಸ ಶಿಲಾಯುಗ ಸಂಸ್ಕೃತಿ ಅಸ್ತಿತ್ವದಲ್ಲಿತ್ತು ಅನ್ನೋದಕ್ಕೆ ನಮಗೆ ಮಾಹಿತಿ ಸಿಗ್ತದೆ. ಕ್ರಿಸ್ತಪೂರ್ವ 6500ರಲ್ಲಿ ಭತ್ತದ ಕೃಷಿ ಮಾಡಿದಂಥ ಕುರು ಇಲ್ಲಿ ಸಿಗ್ತದೆ. ಇದು ಪ್ರಶ್ನೆ ಬಂದಿದೆ, ಏನಪ್ಪ ಅಂದರೆ ಮಧ್ಯ ಭಾರತದಲ್ಲಿ ಭತ್ತದ ಕೃಷಿ ಮಾಡಿದಂಥ ಕುರು ಎಲ್ಲಿ ಕಂಡು ಬರ್ತದಂಥ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಪ್ರಶ್ನೆ ಬಂದಿತ್ತಿದ್ದು. ಇದು ಎಲ್ಲಪ್ಪ ಅಂದರೆ ಲೆಹುರಾದೇವ ಅನ್ನುವಂಥ ಪ್ರದೇಶದಲ್ಲಿ ಕ್ರಿಸ್ತಪೂರ್ವ 6500ರಲ್ಲಿ ಭತ್ತದ ಕೃಷಿ ಮಾಡಿದಂಥ ಕುರುಹು ಅಥವಾ ಗುರುತು ಲೆಹುರಾದೇವ ಅನ್ನುವಂಥ ಪ್ರದೇಶದಲ್ಲಿ ಕಂಡು ಬಂದಿದೆ ಅಂತ. ಜೊತೆಗೆ ಇನ್ನೂ ಪ್ರಮುಖ ಪ್ರದೇಶಗಳು ಈ ಭಾಗದಲ್ಲಿ ಅಂತ ಬಂದಾಗ ಕೋಲ್ಡಿವಾ, ಚಿರಾಂಡ್, ಭಾಳ ಸಾರಿ ಚಿರಾಂಡ್ ಬಗ್ಗೆ ಕೇಳಿದ್ದಾರೆ, ನೆನಪಿರಲಿ. ಚಿರಾಂಡ್, ಸೇನುವಾರ ಮತ್ತು ಗೊತ್ತಿರಲಿ. ಚಿರಾಂಡ್ ಅಂದರೆ ಉತ್ತರ ಪ್ರದೇಶ ಮತ್ತು ಬಿಹಾರ್ ಭಾಗ. ಇದು ಗಂಗಾ ಬಯಲು ಮತ್ತು ಮಧ್ಯ ಭಾರತ ಅಂತಂದರೆ ಉತ್ತರ ಪ್ರದೇಶ್, ಬಿಹಾರ್, ಹರಿಯಾಣ, ಮಧ್ಯಪ್ರದೇಶ ಭಾಗದಲ್ಲಿ ಕಂಡುಬರುವಂಥದ್ದು. ಚಿರಾಂಡ್, ಸೇನುವಾರ ಮತ್ತು ಮಹಾಗರ್ ಅನ್ನುವಂಥ ಪ್ರದೇಶಗಳಲ್ಲಿ ಕುಂಬಾರಿಕೆ, ಕೃಷಿ, ಪಶುಸಂಗೋಪನೆಯ ಕುರುಹುಗಳು ಕಂಡುಬಂದಿವೆ. ಅಂದರೆ ಇಲ್ಲೆಲ್ಲ ಏನಪ್ಪ ಅಂತಂದರೆ ಅಡ್ವಾನ್ಸ್ಡ್ ಕಲ್ಚರ್ ಇತ್ತು ಅನ್ನೋದಕ್ಕೆ ಈ ಗುರುತುಗಳನ್ನು ಗಮನಿಸಬಹುದು. ಹಾಗೆ ಇಲ್ಲಿ ಬಾರ್ಲಿ, ಬಗೆ ಬಗೆಯ ಗೋಧಿ, ಅಕ್ಕಿ, ಬಟಾಣಿ, ಹಸಿರು ಬಟಾಣಿ, ಕಡಲೆ, ಸಾಸಿವೆ, ಅಗಸೆ, ಹಲಸು ಮುಂತಾದಂಥ ಒಂದಿಷ್ಟು ಆಹಾರ ಬೆಳೆಗಳು ಮತ್ತು ಇಲ್ಲಿ ದಿನನಿತ್ಯ ಅವತ್ತಿನ ಮಾನವರು ಬಳಸ್ತಕ್ಕಂಥ ಈ ಒಂದು ಸಸ್ಯಗಳ ಬಗ್ಗೆ ಕೂಡ ಮಾಹಿತಿ ಬಂದಿದೆ. ಕ್ರಿಸ್ತಪೂರ್ವ 2ನೇ ಶತಮಾನ ಮಧ್ಯ ಭಾಗದವರೆಗೂ ಕೂಡ ಇದು ಅಭಿವೃದ್ಧಿ ಹೊಂದಿದಂಥ ಕಲ್ಚರ್ ಆಗಿತ್ತು ಅನ್ನೋದಕ್ಕೆ ನಮಗೆ ಇತಿಹಾಸದಲ್ಲಿ ಮಾಹಿತಿ ಸಿಗ್ತದೆ. ಇನ್ನು ಮುಂದುವರೆದು ಪೂರ್ವ ಭಾರತದಲ್ಲಿ ಹೊಸ ಶಿಲಾಯುಗ ಅಂತ ಬಂದಾಗ ಬಿಹಾರ, ಪಶ್ಚಿಮ ಬಂಗಾಳ ಈ ಭಾಗದಲ್ಲಿ ಕಂಡುಬರುವಂಥ ಒಂದಿಷ್ಟು ಕುರುಹುಗಳು ಮುಖ್ಯವಾಗಿ ಕುಚ್ಚೈ, ಗೋಲ್ಸೈ ಸಾಸನ್, ಶಂಕರ್ ಜಾಂಗ್, ಬಿರ್ಬನ್ಪುರ ಇವು ಈ ಭಾಗದ ಪ್ರಮುಖವಾದಂಥ ಪೂರ್ವ ಭಾರತದಲ್ಲಿನ ಹೊಸ ಶಿಲಾಯುಗಕ್ಕೆ ಸಂಬಂಧಿಸಿದಂಥ ನೆಲೆಗಳು ಅಂತ ನಾವಿಲ್ಲಿ ಗಮನಿಸ್ಬೋದು. ಒನ್ಸ್ ಅಗೇನ್ ಕುಚ್ಚೈ, ಗೋಲ್ಸೈ ಸಾಸನ್, ಶಂಕರ್ ಜಾಗ್, ಬಿರ್ಬನ್ಪುರ. ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಪ್ರದೇಶಗಳನ್ನು ಮತ್ತೆ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಹಾಗಾಗಿ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇನ್ನು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಹೊಸ ಶಿಲಾಯುಗ ಅಂತ ಬಂದಾಗ ಅಂದರೆ ನಮ್ಮ ಭಾಗಕ್ಕೆ ಹೊಸ ಶಿಲಾಯುಗ ಅಂತ ಬಂದಾಗ ಇಲ್ಲಿ ಮುಖ್ಯವಾಗಿ ಆಂಧ್ರದ ಉತ್ನೂರು, ಪಾಲ್ವಾಯ್, ಹಾಗೆ ಕರ್ನಾಟಕದ ಕೊಡೇಕಲ್, ಹಾಗೆ ಏನಪ್ಪ ಅಂತಂದರೆ ಬೂದಿಹಾಳ,
ಮಸ್ಕಿ ಇವು ಪ್ರಮುಖವಾದಂಥ ಪ್ರದೇಶಗಳು ಅಂತ ನಾವಿಲ್ಲಿ ನೋಡ್ಬೋದು. ಮುಖ್ಯವಾಗಿ ದಕ್ಷಿಣ ಭಾರತದ ನವಶಿಲಾಯುಗ ಅಂತ ಬಂದಾಗ ಬೂದಿ ದಿಬ್ಬಗಳ ಒಂದು ಮಾಹಿತಿಯನ್ನು ನಾವು ಇಲ್ಲಿ ನೋಡಬೇಕಾಗ್ತದೆ. ಬೂದಿ ದಿಬ್ಬಗಳು ರಾಯಚೂರು ಜಿಲ್ಲೆಯ ಉಡುತಡಿಯಲ್ಲಿ ಕೂಡ ಸಿಕ್ಕಿದ್ದಾವೆ ಬೂದಿ ದಿಬ್ಬಗಳು. ಹಾಗೆ 200ಕ್ಕೂ ಹೆಚ್ಚು ಪ್ರದೇಶಗಳನ್ನು ಇಲ್ಲಿ ಗುರುತಿಸಲಾಗಿದೆ. ಇಲ್ಲಿ ಮುಖ್ಯವಾಗಿ ಎಬೋನಿಯಿಂದ ಕೂಡಿದಂಥ ಕರ್ಪೂರ ಕಲ್ಲಿನ ಬಂಡೆಯ ಬಳಿ ಈ ಒಂದು ಸಂಸ್ಕೃತಿ ಹರಡಿಕೊಂಡಿತ್ತಂತೆ ನವಶಿಲಾಯುಗ. ಮುಖ್ಯವಾಗಿ ಗೋದಾವರಿ, ಕೃಷ್ಣ, ಪೆನ್ನಾರ್, ತುಂಗಭದ್ರಾ, ಕಾವೇರಿ ಬಯಲಿನಲ್ಲಿ ನವಶಿಲಾಯುಗ ಸಂಸ್ಕೃತಿಯ ಒಂದು ಗುರುತುಗಳು ಸಿಕ್ಕಿರುವುದು ಕಂಡುಬಂದಿವೆ. ನೆನಪಿರಲಿ, ದಕ್ಷಿಣ ಭಾರತದಲ್ಲಿ ನವಶಿಲಾಯುಗ ಸಂಸ್ಕೃತಿ ಎಲ್ಲೆಲ್ಲಿ ಹಬ್ಬಿಕೊಂಡಿತ್ತು ಅಂತ ಬಂದಾಗ ಗೋದಾವರಿ, ಕೃಷ್ಣ, ಪೆನ್ನಾರ್, ತುಂಗಭದ್ರಾ, ಕಾವೇರಿಯ ಬಯಲುಗಳಲ್ಲಿ, ಕಣಿವೆಗಳಲ್ಲಿ ಈ ಒಂದು ಸಂಸ್ಕೃತಿ ಇತ್ತು ಅಂತ ನಾವು ನೋಡ್ತೀವಿ. ಮುಖ್ಯವಾದ ಪ್ರದೇಶಗಳು ಸಂಗನಕಲ್ಲು, ತೆಕ್ಕಲಕೋಟೆ, ಬ್ರಹ್ಮಗಿರಿ, ಮಸ್ಕಿ, ಪಿಕ್ಳಿಹಾಳ, ವಡ್ಗಲ್, ಎಮ್ಮಿಗೆ ಮತ್ತು ಹಳ್ಳೂರುಗಳಲ್ಲಿ ನಮಗೆ ನವಶಿಲಾಯುಗದ ಸಂಸ್ಕೃತಿ ದಕ್ಷಿಣ ಭಾರತದಲ್ಲಿ ಕಂಡುಬರ್ತದೆ. ಹಾಗೆ ಆಂಧ್ರದ ನಾಗಾರ್ಜುನಕೊಂಡ, ರಾಮಪುರಂ, ವೀರಾಪುರಂ, ತಮಿಳುನಾಡಿನ ಪಯ್ಯಂಪಳ್ಳಿ, ಪಲ್ಲಾವರಂ ಈ ದಕ್ಷಿಣ ಭಾರತದ ಹೊಸ ಶಿಲಾಯುಗದ ಅತ್ಯಂತ ಪ್ರಮುಖವಾದಂಥ ಪ್ರದೇಶಗಳು. ಇನ್ನು ಈಶಾನ್ಯ ಭಾರತದಲ್ಲಿ ಹೊಸ ಶಿಲಾಯುಗ ಅನ್ನುವಂಥದ್ದು ಹೇಗೆ ಕಂಡುಬಂತು ಅಂತ ನೋಡಿದಾಗ ಕ್ರಿಸ್ತಪೂರ್ವ 2500ರಿಂದ 1500ರ ಮಧ್ಯದ ಅವಧಿಯಲ್ಲಿ ಈ ಒಂದು ನವಶಿಲಾಯುಗದ ಕುರುಹುಗಳು ಕಂಡುಬರ್ತವೆ. ಆಸಾಂ, ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಚೂಪಾದ ಮತ್ತು ಮೊಂಡಾದ ತುದಿಗೊಡಲಿಗಳು, ಕಲ್ಲುಗಳು ಸಿಕ್ಕಿದ್ದನ್ನು ಕಾಣ್ಬೋದು. ಹಾಗಾಗಿ ಇಲ್ಲೂ ಕೂಡ ಏನಪ್ಪ ಅಂದರೆ ನವಶಿಲಾಯುಗ ಇತ್ತು ಅನ್ನೋದಕ್ಕೆ ನಮಗೆ ಮಾಹಿತಿ ಬರ್ತದೆ. ಹಾಗೆ ಆಸಾಂನ ಸಾರುತರು ಅನ್ನುವಂಥ ಪ್ರದೇಶದಲ್ಲಿ ಸುವರ್ಣಗೆಡ್ಡೆ, ಗೆಣಸು ಸಿಕ್ಕಿದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹೀಗೆ ಒಟ್ಟಾರೆಯಾಗಿ ತಮಿಳುನಾಡಿನ ಪುಸ್ತಕದಲ್ಲಿ ಆರಂಭಿಕ ನವಶಿಲಾಯುಗದ ಸಂಸ್ಕೃತಿಗಳಲ್ಲಿ ಕೃಷಿ ಅನ್ನುವಂಥದ್ದು, ಪಶುಪಾಲನೆ ಅನ್ನುವಂಥದ್ದು ಮತ್ತು ಅಡ್ವಾನ್ಸ್ ಕಲ್ಚರ್ ಅನ್ನುವಂಥದ್ದು ಯಾವ್ಯಾವ ಭಾಗದಲ್ಲಿ ಹೇಗೆ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ನೇರವಾಗಿ NCERT ಮತ್ತು ತಮಿಳುನಾಡು ಪುಸ್ತಕಗಳನ್ನೇ ಆಧರಿಸಿ ಈ ಒಂದು ವಿಡಿಯೋಗಳನ್ನು ಮಾಡ್ತಿರೋದ್ರಿಂದ ಏನು ನಮ್ಮ ಕನ್ನಡ ಪುಸ್ತಕಗಳಲ್ಲಿ ಏನು ದೀರ್ಘವಾದ ಮಾಹಿತಿ ಇದೆಯಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಯಾಕಂದರೆ ನಿಮಗೆ ಅದು ಗೊತ್ತಿಲ್ಲದಿರುವಂಥದ್ದು, ಜೊತೆಗೆ ಏನಪ್ಪ ಅಂತಂದರೆ ಮುಖ್ಯವಾದ ಅತಿ ಹೆಚ್ಚು ನಮಗೆ ಈ ಶಿಲಾಯುಗಕ್ಕೆ ಸಂಬಂಧಿಸಿದಂಥ ಪ್ರಮುಖವಾದಂಥ ಪ್ರದೇಶಗಳ ಬಗ್ಗೆ ಮತ್ತು ಏನು ನೆಟ್ಟು ಮತ್ತು ಸ್ಲೆಟ್ಟು ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾದಂಥ ಸ್ಥಳಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡೋದಾದರೆ ಈ ಒಂದು ನವಶಿಲಾಯುಗಕ್ಕೆ ಅಥವಾ ಶಿಲಾಯುಗ ಸಂಸ್ಕೃತಿಗೆ ಪೂರಕವಾಗಿ NCERTಯ 6ನೇ ತರಗತಿ ಮತ್ತು NCERTಯ 11ನೇ ತರಗತಿಯ ಪುಸ್ತಕಗಳಲ್ಲಿ ನೋಡುವಾಗ NCERT 6ನೇ ತರಗತಿಯ ಮೊದಲ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಏನು ಮಾಹಿತಿ ಇದೆ ನವಶಿಲಾಯುಗದ ಬಗ್ಗೆ ಅಂತ ಬಂದಾಗ, ಸುಮಾರು 800 ವರ್ಷಗಳ ಹಿಂದೆ ವಾಯುವ್ಯ ಭಾರತದಲ್ಲಿ ಇರ್ತಕ್ಕಂಥ ಸುಲೈಮಾನ್ ಮತ್ತು ಕಿರ್ತಾರ್ ಬೆಟ್ಟಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೋಧಿ ಮತ್ತು ಬಾರ್ಲಿ ಬೆಳೆಗಳನ್ನು ಬೆಳೆದಿದ್ದರ ಒಂದು ಕುರುವನ್ನು ಈ ಪುಸ್ತಕಗಳಲ್ಲಿ ಗುರುತಿಸ್ಬೋದು ನಾವು. ಅಂದರೆ ಗೋಧಿ ಮತ್ತು ಬಾರ್ಲಿ ಬೆಳೆಗಳು ಮೊದಲ ಬಾರಿಗೆ ಎಲ್ಲಿ ಬೆಳೆಯಲು ಪ್ರಾರಂಭ ಆಯಿತು ಅಂತಂದರೆ ವಾಯುವ್ಯದಲ್ಲಿರ್ತಕ್ಕಂಥ ಸುಲೈಮಾನ್ ಮತ್ತು ಕಿರ್ತಾರ್ ಬೆಟ್ಟಗಳಲ್ಲಿ ಅಂತ ಹೇಳ್ತಾರೆ. ನಿಮಗೆ ಇನ್ನೂ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಗಾರೋ ಬೆಟ್ಟಗಳು ಅಂತ ಬರ್ತವೆ. ಇವು ಕೂಡ ಕೃಷಿ ಅಭಿವೃದ್ಧಿಯನ್ನು ಮಾಡಿದಂಥ ಕೆಲವಷ್ಟು ಗಮನಾರ್ಹವಾದಂಥ ಅಂಶಗಳು. ಮುಖ್ಯವಾಗಿ ಭತ್ತವನ್ನು ಮೊದಲ ಬಾರಿಗೆ ಎಲ್ಲಿ ಬೆಳೆಯಲಾಯಿತು ಅಂತಂದಾಗ ವಿಂಧ್ಯ ಪರ್ವತಗಳು, ಉತ್ತರ ಭಾಗದ ಜನರು ಅಲ್ಲಿ ತಾವು ಭತ್ತವನ್ನು ಬೆಳ್ಕೊತಿದ್ರು ವಿಂಧ್ಯ ಪರ್ವತದಲ್ಲಿ ಅಂತ. ಆಗ ಗಾರೋ ಬೆಟ್ಟಗಳಲ್ಲಿ ಕೂಡ ಏನಪ್ಪ ಅಂತಂದರೆ ಕೃಷಿ ಅಭಿವೃದ್ಧಿ ಆಗಿತ್ತು. ಕೃಷಿಯ ಜೊತೆಗೆ ಕುರಿ, ದನ, ಪ್ರಾಣಿ ಸಾಕಲು ಪ್ರಾರಂಭ ಮಾಡಿದರು ಈ ಭಾಗದ ಜನ ಅಂತ ನಮಗೆ 6ನೇ ತರಗತಿಯ ಪುಸ್ತಕದಲ್ಲೂ ಕೂಡ ಮಾಹಿತಿ ಸಿಗ್ತದೆ. ಜೊತೆಗೆ ಏನಪ್ಪ ಅಂದರೆ ಸುಮಾರು 2500 ವರ್ಷಗಳ ಹಿಂದೆ ಗಂಗಾ ನದಿ, ಅದರ ಉಪನದಿಗಳ ಮತ್ತು ಸಮುದ್ರ ತೀರಗಳಲ್ಲಿ ವಿವಿಧ ನಗರ ರೂಪುಗೊಂಡುವಂತೂ ಕೂಡ ಹೇಳ್ತದೆ. ಅಂದರೆ ನಗರೀಕರಣ ವ್ಯವಸ್ಥೆ ಅಂತ ಏನು ಕರಿತೀವಲ್ಲ, ಸುಮಾರು 2500 ವರ್ಷಗಳ ಹಿಂದೆ ನಗರಗಳು ಹುಟ್ಕೊಂಡು ಅನ್ನುವಂಥ ಮಾಹಿತಿ ಕೂಡ ಈ ಪುಸ್ತಕದಲ್ಲಿ ಮಾಹಿತಿ ಕೊಡ್ತದೆ. ಜೊತೆಗೆ ಭಾರತದ ಬಗ್ಗೆ ಪರ್ಷಿಯನ್ನರು ಹಿಂದೂ ಅಂತ ಕರೆದಿದ್ದು, ಗ್ರೀಕರು ಇಂಡೋ ಅಂತ ಕರೆದಿದ್ದು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ 2ನೇ ಅಧ್ಯಾಯ ಅಂತ ಬಂದಾಗ 6ನೇ ತರಗತಿ 2ನೇ ಅಧ್ಯಾಯದಲ್ಲಿ ಬೇಟೆಯಾಡುವುದರಿಂದ ಹಿಡಿದು ಆಹಾರ ಬೆಳೆಯುವವರೆಗೆ ಅನ್ನುವಂಥ ಟಾಪಿಕ್ಕಲ್ಲಿ ಅತ್ಯಂತ ಪ್ರಾಚೀನ ಜನರು ಬೇಟೆ ಮತ್ತು ಆಹಾರ ಸಂಗ್ರಹ ಮಾಡ್ತಿದ್ದರು. ಇದು ಸುಮಾರು 12,000ದಿಂದ 10,000ದ ಮಧ್ಯದಲ್ಲಿ ಆದಂಥ ಪರಿಸರದ ಬದಲಾವಣೆ ಅನ್ನುವಂಥ ಮಾಹಿತಿ ಮತ್ತು ಭೀಮ್ಬೆಟ್ಕಾ ಗುಹೆಗಳ ಬಗ್ಗೆ ಮಾಹಿತಿ ಕೂಡ
ಪ್ಯಾಲಿಯೋಲಿಥಿಕ್ಕು ಮೆಸಿಯೋಲಿಥಿಕ್ಗೆ ಸಂಬಂಧಿಸಿದಂಥ ಅತಿ ಪ್ರಮುಖವಾದಂಥ ಒಂದು ಸೈಟ್ ಅಂತಂದರೆ ಭೀಮ್ಬೆಟ್ಕಾ ಸೈಟ್ ಅಂತ ಕೂಡ ನೋಡ್ತೀವಿ. ಇದನ್ನು 1957ರಲ್ಲಿ ಎಸ್ ವಾಕಂಕರ್ ಅನ್ನುವಂಥ ಇತಿಹಾಸಕಾರರು ಇದನ್ನು ಕಂಡುಹಿಡಿದ್ರು ಅಂತ. ಇನ್ನು NCERT 11ನೇ ತರಗತಿಯ ಒಂದು ಪುಸ್ತಕದಲ್ಲಿ ಅಧ್ಯಾಯ 1ರಲ್ಲಿ ಫ್ರಾಮ್ ದ ಬಿಗಿನಿಂಗ್ ಆಫ್ ಟೈಮ್ ಅಂತ ಇದೆ. ಆರಂಭದಿಂದ ಆಧುನಿಕ ಮಾನವರ ಪೂರ್ವಗಾಮಿಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದರಲ್ಲಿ ಮಾನವ ವಿಕಾಸದ ಕಥೆಯನ್ನು ಹೇಳ್ತದೆ. ಈ ಅಧ್ಯಾಯದಲ್ಲಿ ಸುಮಾರು 36ರಿಂದ 24 ಮಿಲಿಯನ್ ವರ್ಷಗಳ ಹಿಂದಿನಿಂದ ಈ ಮನುಷ್ಯನ ಒಂದು ವಿಕಾಸವನ್ನು ಗುರುತಿಸುವ ಪ್ರಯತ್ನವನ್ನು ಈ ಒಂದು ಅಧ್ಯಾಯದಲ್ಲಿ ಮಾಡ್ತಾರೆ. ಮುಖ್ಯವಾಗಿ ಸಸ್ತನಿಗಳ ವರ್ಗವಾದಂಥ ಪ್ರೈಮೇಟ್ಗಳು, ಅದರಲ್ಲೂ ಮುಖ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಕಾಣಿಸಿಕೊಂಡವು ಅನ್ನುವಂಥ ಮಾಹಿತಿಯನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು. ನಿಮ್ಗೆ ಗೊತ್ತಿದೆ ಸಸ್ತನಿಗಳು ಮತ್ತು ಸರೀಸೃಪಗಳು ಅಂದರೆ ಸರೀಸೃಪಗಳಂತಂದರೆ ಮೊಟ್ಟೆ ಇಡ್ತಕ್ಕಂಥವು, ಸಸ್ತನಿಗಳಂತಂದರೆ ಹಾಲು ಕೊಡ್ತಕ್ಕಂಥ ಪ್ರಾಣಿಗಳು ಅಂತ. ಸುಮಾರು 24 ಮಿಲಿಯನ್ ವರ್ಷಗಳ ಹಿಂದೆ ಓಮಿನಾಯ್ಡ್ಗಳೆಂಬ ಪ್ರೈಮೇಟ್ಗಳ ಉಪಗುಂಪು ಮೊಟ್ಟ ಮೊದಲ ಬಾರಿಗೆ ಹೊರಹೊಮ್ಮಿತು ಅಂತ. ಏನಿವತ್ತೇನು ಮಂಗಗಳಂತ ಕರಿತೀವಲ್ಲ, ಮನುಷ್ಯನ ಮೂಲ ಪುರುಷರು, ಅವುಗಳ ಒಂದು ಆರಂಭದ ಗುಂಪು 24 ಮಿಲಿಯನ್ ವರ್ಷಗಳ ಹಿಂದೆ ಹೊರಹೊಮ್ಮಿತ್ತು. ಅದರಲ್ಲೂ ಮುಖ್ಯವಾಗಿ 5.6 ಮಿಲಿಯನ್ ವರ್ಷಗಳ ಮೊದಲು ಓಮಿನಿಡ್ಗಳು ಅಂದರೆ ನಮ್ಮ ಆರಂಭಿಕ ಮಾನವ ಪೂರ್ವಜರಂತ ಏನಂತೀವಿ ಅವರು ಕಾಣಿಸ್ಕೊಂಡ್ರಂತ 56 ಲಕ್ಷ ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಹೋಮಿನಿಡ್ಗಳು ಕಾಣಿಸಿಕೊಂಡವು ಅಂತ. ಈ ಹೋಮಿನಿಡ್ಗಳಿಗೆ ಚಿಕ್ಕ ಮೆದುಳು ಮತ್ತು ಚತುರ್ಪಾದಿ ಇತ್ತು ಅಂತ ಹೇಳ್ತಾರೆ. ಇದು ತುಂಬ ಗಮನಿಸಬೇಕು. ಚಿಕ್ಕ ಮೆದುಳಿದೆ ಅಂತಂದರೆ ಅದು ಚತುರ್ಪಾದಿನೇ ಆಗಿರ್ತದೆ. ಯಾಕಂದರೆ ಮೆದುಳಿನ ವಿಕಾಸವೇ ಮನುಷ್ಯನನ್ನು ದ್ವಿಪಾದಿಯನ್ನಾಗಿ ಮಾಡಿದೆ. ಹಾಗಾಗಿ ಓಮಿನಾಯ್ಡ್ಗಳಲ್ಲಿ ಚಿಕ್ಕ ಮೆದುಳು ಚತುರ್ಪಾದಿ ಇದ್ದರೆ ಓಮಿನಿಡ್ಗಳು ಏನಪ್ಪ ಅಂದರೆ ನೇರವಾದ ಭಂಗಿ ದ್ವಿಪಾದಿಗಳಾಗಿದ್ದವು, ಅಂದರೆ ಮೆದುಳಿನ ವಿಕಾಸ ಆಗಿತ್ತು. ಆಫ್ರಿಕಾದಲ್ಲಿ ಓಮಿನಿಡ್ ಹುಟ್ಟಿರುವುದಕ್ಕೆ ಮೊಟ್ಟ ಮೊದಲ ನಮಗೆ ಸಾಕ್ಷಿ ಸಿಗ್ತದೆ ಎನ್ನುವುದನ್ನು ಈ ಒಂದು ಅಧ್ಯಾಯದಲ್ಲಿ ಗಮನಿಸ್ತೀವಿ. ಓಕೆ, ಇದಿಷ್ಟು ಏನಪ್ಪ ಅಂತಂದರೆ ನಿಮಗೆ ನವಶಿಲಾಯುಗಕ್ಕೆ ಸಂಬಂಧಿಸಿದ ಹಾಗೆ ಮತ್ತು ಪ್ರಾಚೀನ ಪೂರ್ವ ಇತಿಹಾಸಕ್ಕೆ ಸಂಬಂಧಿಸಿದ ಹಾಗೆ ಮಾಹಿತಿಯನ್ನು ನೋಡ್ಬೋದು. ಇದ್ರ ಜೊತೆಗೆ ಮುಂದುವರೆದು ಅದೇ ಅಧ್ಯಾಯದಲ್ಲಿ ಸಿಂಧೂ ಕಣಿವೆಯ ನಾಗರಿಕತೆಯ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಗಳನ್ನು ನಾವು ಚರ್ಚೆ ಮಾಡೋಣ. ಮುಖ್ಯವಾಗಿ ಸಿಂಧೂ ಕಣಿವೆ ಮಾಹಿತಿ ಅಂತ ಬಂದಾಗ ಈ ಒಂದು ಹೆಸರನ್ನು ಇಟ್ಟಂಥವ್ರು ಇರ್ಬೋದು, ಇದರ ಒಂದು ಉತ್ಖನನ ಇರ್ಬೋದು ಮತ್ತು ಇದರ ಒಂದು ಕಾಲಮಾನ ಇರ್ಬೋದು, ಇವುಗಳನ್ನು ಗಮನಿಸಿದಾಗ ಹರಪ್ಪಗೆ ಮೊಟ್ಟ ಮೊದಲ ಬಾರಿಗೆ ಭೇಟಿ ನೀಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಚಾರ್ಲ್ಸ್ ಮೆರ್ಸನ್ ಅಂತ ಕರಿತೀವಿ. ಕ್ರಿಸ್ತಶಕ 1826ರಲ್ಲಿ ಈತ ಮೊಟ್ಟ ಮೊದಲ ಬಾರಿಗೆ ಹರಪ್ಪಕ್ಕೆ ಭೇಟಿಯನ್ನು ನೀಡ್ತಾನೆ. ಗಮನಿಸಿ ಸ್ನೇಹಿತರೆ, ಇದು ನಮ್ಮ DSRT 6ನೇ ತರಗತಿ ಪುಸ್ತಕದಲ್ಲೂ ಕೂಡ ಈ ಮಾಹಿತಿ ಇದೆ. ಇದನ್ನು 2017ರ ಅಸಿಸ್ಟೆಂಟ್ ಪ್ರೊಫೆಸರ್ ಜನರಲ್ ಪೇಪರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಯಿತು. ಅಂದರೆ ಮೊಟ್ಟ ಮೊದಲ ಬಾರಿಗೆ ಸಿಂಧೂ ನಾಗರಿಕತೆಗೆ ಭೇಟಿ ನೀಡಿದ ವ್ಯಕ್ತಿ ಯಾರು ಅಂತ. ಯಾರಂದರೆ ಚಾರ್ಲ್ಸ್ ಮೆರ್ಸನ್ ಅನ್ನುವಂಥ ವ್ಯಕ್ತಿ 1826ರಲ್ಲಿ ಹರಪ್ಪ ಸಂಸ್ಕೃತಿಗೆ ಭೇಟಿಯನ್ನು ನೀಡ್ತಾನೆ. ಇನ್ನು ಎರಡನೇ ವ್ಯಕ್ತಿ ಯಾರಪ್ಪ ಅಂತಂದರೆ ಅಲೆಕ್ಸಾಂಡರ್ ಬರ್ನೆಸ್ ಅಂತ. ಆತನನ್ನು ಕರ್ನಲ್ ಬರ್ನೆಸ್ ಅಂತ ಕೂಡ ಕರಿತೀವಿ. ಈತ ಕ್ರಿಸ್ತಶಕ 1831ರಲ್ಲಿ ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದಂಥ, ಪ್ಲೀಸ್ ನೋಟ್ ಡೌನ್, ಆಂಬ್ರಿ ಅನ್ನುವಂಥ ಸ್ಥಳಕ್ಕೆ ಭೇಟಿ ನೀಡ್ತಾನೆ. ಹರಪ್ಪ ಸ್ಥಳಕ್ಕೆ ಭೇಟಿ ನೀಡಿದವರು ಚಾರ್ಲ್ಸ್ ಮೆರ್ಸನ್ ಅಂತ, ಆಂಬ್ರಿ ಅನ್ನುವಂಥ ಸ್ಥಳಕ್ಕೆ ಭೇಟಿ ನೀಡಿದವರು ಅಲೆಕ್ಸಾಂಡರ್ ಬರ್ನೆಸ್ ಅಂತ. ಆ್ಯಕ್ಚುಲಿ ಆತ ರಣಜಿತ್ ಗೋವನನ್ನು ಭೇಟಿ ಆಗಕ್ಕೆ ಹೋಗಿರ್ತಾನೆ, ಆವಾಗ ಈ ಸ್ಥಳಕ್ಕೆ ಭೇಟಿ ಕೊಡ್ತಾನೆ 1831ರಲ್ಲಿ. ಇದಾದ ನಂತರ ನೋಡುವಂಥದ್ದು ಹರಪ್ಪದ ಮೊದಲ ಮುದ್ರೆ ಸಂಗ್ರಹ ಮಾಡಿದಂಥ ವ್ಯಕ್ತಿ ಯಾರು ಅಂತಂದರೆ ಅದು ಓನ್ ಆ್ಯಂಡ್ ಓನ್ಲಿ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂಥೇಳಿ, ಭಾರತದ ಒಂದು ಸರ್ವೇಕ್ಷಣಾ ಇಲಾಖೆಯನ್ನು ಆರಂಭ ಮಾಡಿದಂಥ ಒಬ್ಬ ಮಹಾನ್ ವಿದ್ವಾಂಸ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅನ್ನುವಂಥವರು ಸುಮಾರು 4 ಸಾರಿ ಅವರು ಹೆಚ್ಚು ಕಡಿಮೆ ಭಾರತಕ್ಕೆ ಭೇಟಿ ನೀಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಸಿಂಧೂ ಸೈಟ್ಗೆ 1853, 1856 ಮತ್ತು 1875ರಲ್ಲಿ ಸಿಂಧೂ ಸೈಟಿಗೆ ಭೇಟಿಯನ್ನು ಇಟ್ಟು ಸುಮಾರು 500ಕ್ಕೂ ಹೆಚ್ಚು ಮುದ್ರೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಸಂಗ್ರಹಿಸ್ತಾರೆ. ಅದಾದ ನಂತರ ಈ ಸಿಂಧೂ ನಾಗರಿಕತೆಯ ಒಂದು ಉತ್ಖನನ ಸಂದರ್ಭದಲ್ಲಿ ನೋಡುವಂಥದ್ದು ಏನಪ್ಪ ಅಂತಂದರೆ ಡಾಲ್ ಹೌಸಿಯವರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ರೈಲ್ವೆಯನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಅದರ ಭಾಗವಾಗಿ ಲಾಹೋರಿಂದ ಕರಾಚಿಗೆ ರೈಲು ಮಾರ್ಗ ಹಾಕುವಾಗ ಒಂದಿಷ್ಟು ಸುಟ್ಟ ಇಟ್ಟಿಗೆಗಳು ಸಿಗ್ತವೆ. ಇಲ್ಲಿ ಮುಖ್ಯವಾಗಿ ಜಾನ್ ಬರ್ಟನ್ ಅನ್ನುವಂಥ ಸಹೋದರರು, ಜಾನ್ ಬರ್ಟನ್ ಮತ್ತು ವಿಲಿಯಂ ಬರ್ಟನ್ ಅನ್ನುವಂಥ ಇಂಜಿನಿಯರಿಂಗ್ ಸಹೋದರರು ಇಲ್ಲಿ ಸುಟ್ಟ ಇಟ್ಟಿಗೆಯನ್ನು ಕೂಡ ಗುರುತಿಸಿದರು ಅಂತ ನೋಡ್ತೀವಿ. ಆದರೆ ಇವೆಲ್ಲ ನೋಡಿದ್ರೂ ಕೂಡ ಇಲ್ಲಿ ಒಂದು ಯಾವುದೋ ನಾಗರಿಕತೆ ಆಗಲಿ ರಾಜ್ಯ ಆಗಲಿ ಐತೆ ಅನ್ನೋದು ಯಾರಿಗೂ ಅಷ್ಟಾಗಿ ಗೊತ್ತಾಗೋದಿಲ್ಲ. ಕೊನೆಗೇನಪ್ಪ ಅಂತಂದರೆ
ಮುಖ್ಯವಾಗಿ ಸರ್ ಜಾನ್ ಮಾರ್ಷಲ್ ಅವರು ಭಾರತದ ಸರ್ವೇಕ್ಷಣೆ ಇಲಾಖೆಯ ಅಧಿಕಾರಿಯಾಗಿ ಬಂದಾಗ ಅವರ ತಂಡದಲ್ಲಿ ಮುಖ್ಯವಾಗಿ ಯಾರಪ್ಪ ಅಂತಂದ್ರೆ ಆರ್ ಡಿ ಬ್ಯಾನರ್ಜಿ ಮತ್ತು ದಯಾರಾಮ್ ಸಾಹನಿಯವರ ನೇತೃತ್ವದಲ್ಲಿ ಸಿಂಧ್ ಭಾಗದಲ್ಲಿ ಉತ್ಖನನ ಕೈಗೊಂಡಾಗ 1921ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಂಧೂ ನಾಗರಿಕತೆ ಗೋಚರವಾಯಿತು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಸರ್ ಜಾನ್ ಮಾರ್ಷಲ್ ಅವರು ಸಮಗ್ರ ಅಧ್ಯಯನ ನಡೆಸಿ 1924ರಲ್ಲಿ ಲಂಡನ್ ಇಲ್ಸ್ಟೆಡ್ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನುವಂಥ ಟೈಟಲ್ನೊಂದಿಗೆ ಇಡೀ ಜಗತ್ತಿಗೆ ಈ ಒಂದು ಭಾರತದ ಅದ್ಭುತ ನಾಗರಿಕತೆಯನ್ನು ಜಗ ಜಾಹೀರು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅಂತ ಕೂಡ ನಾವು ನೋಡ್ತೀವಿ. ಅದಾದ ನಂತರ 1940ರ ದಶಕದಲ್ಲಿ ಮಾರ್ಟಿಮರ್ ವಿಲ್ಲರ್ ಅನ್ನುವಂಥ ವ್ಯಕ್ತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಂಶೋಧನೆಯನ್ನು ಕೂಡ ಮಾಡಿದ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಒಂದು ದುರಂತ ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತೇಳಿ 1947 ನಂತರ ಡಿವೈಡ್ ಆದಮೇಲೆ ನಮ್ಮ ಮೂಲ ಸಂಸ್ಕೃತಿಯ ಹಲವಾರು ಪ್ರದೇಶಗಳು ಪಾಕಿಸ್ತಾನಕ್ಕೆ ಹೋಗಿದ್ದು ಕೂಡ ದುರಂತ. ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದಂಥ ಕಾಲಿಬಂಗಾನ್, ಲೋಥಾಲ್, ಲಾಕಿಗರಿ, ಧೋಲವೀರ್ಗಳ ಉತ್ಖನನವನ್ನು ಅನಿವಾರ್ಯವಾಗಿ ಮಾಡಿ ಅವು ಭಾರತದಲ್ಲಿ ಕಂಡು ಬಂದಂಥ ಸ್ಥಳಗಳಂತ ಕೂಡ ನಾವಿಲ್ಲಿ ಗಮನಿಸ್ಬೋದು. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಈ ಸಂಸ್ಕೃತಿ ಏನೋ ಅನಾವರಣ ಆಯಿತು, ಇಡೀ ಜಗತ್ತಿಗೆ ಯಾವುದೋ ಒಂದು ಹೊಸದಾದಂಥ ನಾಗರಿಕತೆ ಇದೆ ಅನ್ನೋದು ಗೊತ್ತಾಯಿತು. ಆದರೆ ಇದ್ರ ಕಾಲಮಾನ ಏನು ಅಂತ ಚರ್ಚೆಗಳು ನಡೆದಾಗ ನಮಗೆ ಈ ತಮಿಳುನಾಡು ಪುಸ್ತಕದಲ್ಲಿ ಕಂಡುಬರೋದು ಏನಪ್ಪ ಅಂದರೆ ಈ ಸಿಂಧೂ ನಾಗರಿಕತೆಯ ಆರಂಭಿಕ ಕಾಲದ ಅಂತ ಬಂದಾಗ ಅದು ಕ್ರಿಸ್ತಪೂರ್ವ 3000ದಿಂದ 2600 ಅಂತ ಹೇಳ್ತದೆ. ಪ್ರಬುದ್ಧ ಕಾಲ ಅಂತಂದಾಗ ಅಂದರೆ ಈ ನಾಗರಿಕತೆ ಪ್ರಬುದ್ಧತೆ ಹೊಂದಿದಂಥ ಕಾಲ ಅಂದರೆ ಕ್ರಿಸ್ತಪೂರ್ವ 2600ರಿಂದ 1900 ಅಂತ ನೋಡ್ಬೋದು. ಹಾಗೆ ನಂತರದ ಹರಪ್ಪ ಕಾಲ ಅಂತಂದರೆ ಅವಧಿಯ ಕಾಲ ಅಂದರೆ ಕ್ರಿಸ್ತಪೂರ್ವ 1900 1700 ಅಂತ ಕೂಡ ನಾವಿಲ್ಲಿ ಗಮನಿಸ್ಬೋದು. ಇದು ಸಿಂಧೂ ಕಣಿವೆ ನಾಗರಿಕತೆಯ ಒಂದು ಉತ್ಖನನದ ಮತ್ತು ಪ್ರಮುಖವಾಗಿ ಏನಪ್ಪ ಅಂತಂದರೆ ಅದರ ಕಾಲಮಾನದವನ್ನು ನಾವಿಲ್ಲಿ ಗಮನಿಸ್ಬೋದು ಅಂತ. ಹಾಗೆ ಇದರ ಭೌಗೋಳಿಕ ಸ್ಥಳ ಮತ್ತು ವಾಸಸ್ಥಳಗಳ ಬಗ್ಗೆ ನೋಡಿದಾಗ ಜಿಯೋಗ್ರಫಿಕಲ್ ಏರಿಯಾ ಆ್ಯಂಡ್ ದ ಸೆಟಲ್ಮೆಂಟ್ ಅಂತ ನೋಡಿದಾಗ ಈ ಒಂದು ನಾಗರಿಕತೆ 1.5 ಮಿಲಿಯನ್ ಚದುರ ಕಿಲೋಮೀಟರ್ ಒಟ್ಟು ವಿಸ್ತೀರ್ಣವನ್ನು ಹೊಂದಿರುವಂಥದ್ದು ಅಂತ. 1.5 ಮಿಲಿಯನ್ ಚದುರ ಕಿಲೋಮೀಟರ್ ಒಟ್ಟು ವಿಸ್ತೀರ್ಣವನ್ನು ಹೊಂದಿದ್ದು ಇದರ ಗಡಿ ಅಂತ ಬಂದಾಗ ಪಶ್ಚಿಮದಲ್ಲಿ ಪಾಕಿಸ್ತಾನ್ ಇರಾನ್ ಗಡಿಯಲ್ಲಿ ಇರುವಂಥ ಸುಕ್ತ್ ಜೆಂಡರ್ ಅಂತ ನೋಡಿ ಎಷ್ಟು ದೊಡ್ಡದಿತ್ತು ನಮ್ಮ ಭಾರತ ದೇಶ ಅಂತ. ಇರಾನ್ವರೆಗೂ ಪಾಕಿಸ್ತಾನ್ ಮತ್ತು ಇರಾನ್ ಗಡಿಯಲ್ಲಿರುವಂಥ ಸುಕ್ತ್ ಜೆಂಡರ್ ಅನ್ನುವಂಥ ಪ್ರದೇಶ ಪಶ್ಚಿಮದಲ್ಲಿ ಕಂಡು ಬಂದರೆ ಉತ್ತರದಲ್ಲಿ ಅಫ್ಘಾನಿಸ್ತಾನದ ಶಾರ್ಟ್ ಗೈ ಅನ್ನುವಂಥ ಪ್ರದೇಶ ನಾವು ಭಾಳ ಸಾರಿ ಭಾರತಕ್ಕೆ ತೆಗೆದುಕೊಂಡಾಗ ಕಾಶ್ಮೀರದ ಮಾಂಡು ಅಂತ ಕರಿತೀವಿ. ಆದರೆ ಅದರ ನಿಜವಾದಂಥ ಉತ್ತರದ ಗಡಿ ಯಾವುದಪ್ಪ ಅಂದರೆ ಶಾರ್ಟ್ ಗೈ ಅಂತ ಇದು ಅಫ್ಘಾನಿಸ್ತಾನದಲ್ಲಿ ಕಂಡು ಬರ್ತದೆ. ಪೂರ್ವದಲ್ಲಿ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಅಲಮ್ಗೀರ್ ಪೂರ್ವ ಅನ್ನುವಂಥದ್ದು, ದಕ್ಷಿಣದಲ್ಲಿ ಮಹಾರಾಷ್ಟ್ರದ ದೈಮಾಬಾದ್ ಅನ್ನುವಂಥ ಪ್ರದೇಶ ಇದರ ಸಂಪೂರ್ಣ ಗಡಿಯಾಗಿದ್ದು ಅಂತ ಕೂಡ ನಾವಿಲ್ಲ ಗಮನಿಸ್ಬೋದು. ಒಟ್ಟಾರೆಯಾಗಿ ಇದರ ಪ್ರಮುಖ ಕೇಂದ್ರಗಳಂತ ಬಂದಾಗ ಪಾಕಿಸ್ತಾನ, ಭಾರತದ ಗುಜರಾತ್, ರಾಜಸ್ಥಾನ್, ಹರಿಯಾಣ, ಉತ್ತರ ಪ್ರದೇಶ್ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಹರಪ್ಪ ಸಂಸ್ಕೃತಿಗೆ ಅಥವಾ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂಥ ಸೈಟ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು ಅಂತ. ಓಕೆ ಸ್ನೇಹಿತರೆ, ಇದು ಸಿಂಧೂ ಕಣಿವೆ ನಾಗರಿಕತೆಯ ಆರಂಭದ ಒಂದಿಷ್ಟು ಮಾಹಿತಿಗಳು. ಮುಖ್ಯವಾಗಿ ಏನಪ್ಪ ಅಂತಂದರೆ ಪ್ರಾರಂಭದಲ್ಲಿ ಸಿಂಧೂ ನಾಗರಿಕತೆ ಅನ್ನುವಂಥದ್ದು ಮೆಹರ್ಗರ್ನಿಂದ ಮುಂದುವರೆದು ಹರಪ್ಪ, ಮೆಹೆಂಜೋದಾರೋ, ಕಾಲಿಬಂಗಾನು, ಲೋಥಾಲು, ಧೋಲವೀರ, ರಾಕಿಗರಿ ಈ ರೀತಿಯ ಸೈಟ್ಗಳಿಗೆ ಅಂದರೆ ಪ್ರದೇಶಗಳಿಗೆ ಹೇಗೆ ವಿಸ್ತರಿಸಿತು, ಮುಖ್ಯವಾಗಿ ಜಗತ್ತಿನ 5 ನಾಗರಿಕತೆಗಳಲ್ಲಿ ಇದು ಯಾಕೆ ವಿಶಿಷ್ಟವಾಗಿ ನಿಲ್ತದ, ಇದರ ಯೋಜಿತ ನಗರ ವ್ಯವಸ್ಥೆ ಹೇಗಿತ್ತು, ಇದರ ಆರ್ಥಿಕ ವ್ಯವಸ್ಥೆ ಹೇಗಿತ್ತು, ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು ಮತ್ತು ಇದರ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅನ್ನುವಂಥ ಇನ್ನೂ ರೋಚಕವಾದಂಥ ವಿಷಯಗಳನ್ನು ನಾವು ತಮಿಳುನಾಡು ಪುಸ್ತಕದಲ್ಲಿ ಕಾಣ್ಬೋದು. ಅವುಗಳನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಬಯಸ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವ ಮೂಲಕ, ಕಮೆಂಟ್ ಮಾಡುವ ಮೂಲಕ ಇನ್ನೂ ಇಂಥ ಹೆಚ್ಚು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನನ್ನಿಂದ ಬರೋದಕ್ಕೆ ನೀವು ಸಹಕರಿಸಬೇಕಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.